ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 10ನೇ ಕಂತು ಹಣ ಬಿಡುಗಡೆ ಕುರಿತು ಒಂದು ಹೊಸ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಇಲ್ಲಿ ಫಲಾನುಭವಿಗಳಿಗೆ ಇವತ್ತಿನ ಈ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ವಿಡಿಯೋನ ಕೊನೆ ತನಕ ನೋಡೋದಕ್ಕೆ ಪ್ರಯತ್ನ ಮಾಡಿ. ಜೊತೆಗೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೂ ಸಹ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ರೆ ಎಲ್ಲಾ ಗವರ್ನಮೆಂಟ್ ಸ್ಕೀಮ್ ಅಪ್ಡೇಟ್ಸ್ ಅಂಡ್ ಹಾಗೇನು ಸಹ ಇಂಪಾರ್ಟೆಂಟ್ ಆಗಿ ನೀವು ಯಾವ ರೀತಿ ಅಪ್ಲೈ ಮಾಡಬೇಕು, ಯಾವ ರೀತಿ ಹಣ ಪಡ್ಕೋಬೇಕು, ಎಲ್ಲ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಅನ್ನ ಉಚಿತವಾಗಿ ಕೊಡ್ತಾ ಇರ್ತೀನಿ. ಹಾಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಅಂಡ್ ಹಾಗೇನು ಮರಿದೆ ಒಂದೇ ಒಂದು ಲೈಕ್ ಅನ್ನ ಮಾಡಿ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಈಗಾಗಲೇ ಸಹ 9 ಕಂತು ಹಣ ರಿಸೀವ್ ಮಾಡ್ಕೊಂಡಿದ್ದಾರೆ. ಈಗ ನೆಕ್ಸ್ಟ್ 10ನೇ ಕಂತು ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬಾನೇ ವೇಟ್ ಮಾಡ್ತಿದ್ದಾರೆ. ಈಗ ನಿಮ್ಗೆ ನೆಕ್ಸ್ಟ್ 10ನೇ ಕಂತು ಹಣ ಬಿಡುಗಡೆಯಲ್ಲಿ ಈಗ ಒಂದು ಹೊಸ ಅಪ್ಡೇಟ್ ಆದ್ರೆ ಬಂದಿದೆ. ನಾನು ಫಲಾನುಭವಿಗಳಿಗೆ ಈಗಾಗಲೇ ಸಹ ತಿಳಿಸ್ಕೊಟ್ಟಿದೆ. ನೋಡಿ, ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತು ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಾವು ಮೇ 2nd ವೀಕ್ ಅಲ್ಲಿ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರ ಕಡೆಯಿಂದಾನೆ ಒಂದು ಸ್ಪಷ್ಟನೆ ಆದ್ರೆ ಸಿಕ್ಕಿತು. ಈಗ ಬರ್ತಿರುವಂತಹ ಒಂದು ಹೊಸ ಅಪ್ಡೇಟ್ ಪ್ರಕಾರ ನಿಮ್ಗೆ ಮೇ 2nd ವೀಕ್ ಅಲ್ಲಿ ಹಣ ಬಿಡುಗಡೆ ಆಗುತ್ತೆ. ಬಟ್ ಆದ್ರೂ ಇನ್ನೊಂದು ಚಾನ್ಸ್ ಏನಿದೆ ಅಂತ ಅಂದ್ರೆ ಇನ್ನೊಂದು ಪಾಸಿಬಿಲಿಟಿ ಇರುವಂತದ್ದು, ಈಗ ಇದೇ ತಿಂಗಳು 7ನೇ ತಾರೀಕು 2ನೇ ಹಂತದ ಲೋಕಸಭಾ ಎಲೆಕ್ಷನ್ಸ್ ಆದ್ರೆ ಇದಾವೆ. ಅದಕ್ಕಿಂತ ಮುಂಚಿತವಾಗಿ ಬರುವಂತಹ ಚಾನ್ಸಸ್ ಸಹ ಇದೆ ಅಂತ ಈಗ ಒಂದು ಅಪ್ಡೇಟ್ಸ್ ಆದ್ರೆ ಬರ್ತಿದಾವೆ. ಬಟ್ ಸದ್ಯಕ್ಕೆ ಇನ್ನೂ ಸಹ ಯಾರಿಗೂ ಬಂದಿಲ್ಲ. ಈಗ ಮೇ 7ನೇ ತಾರೀಕು 2ನೇ ಹಂತದ ಎಲೆಕ್ಷನ್ಸ್ ಇರೋದ್ರಿಂದ ಅದಕ್ಕಿಂತ ಮುಂಚೆ ಬರುವಂತಹ ಚಾನ್ಸಸ್ ಸಹ ಇದಾವೆ ಅಂತ ಹೇಳ್ತಿದ್ದಾರೆ. ಇನ್ ಕೇಸ್ ಏನಾದ್ರೂ ಮೇ 7ನೇ ತಾರೀಕಿಂತ ಮುಂಚೆನೆ ಹಣ ಬಂದ್ರೆ ಖಂಡಿತವಾಗ್ಲೂ ಸಹ ನಾನು ನಿಮ್ಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಬಟ್ ನಿಮ್ಗೆ ಮೇ 2nd ವೀಕ್ ಅಲ್ಲಿ ಕನ್ಫರ್ಮ್ ಆಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿರೋದು. ಇನ್ನೂ ಒಂದು ಪಾಸಿಬಿಲಿಟಿ ಇರೋದು ಏನು ಅಂತ ಅಂದ್ರೆ ಮೇ 7ನೇ ತಾರೀಕು ಒಳಗಡೆ ಬರುವಂತಹ ಚಾನ್ಸಸ್ ಸಹ ಇದೆ ಅಂತ ಹೇಳ್ಬಿಟ್ಟು ಈಗ ಒಂದು ಅಪ್ಡೇಟ್ಸ್ ಆದ್ರೆ ಬರ್ತಿದಾವೆ. ಫಲಾನುಭವಿಗಳು ಈಗಾಗಲೇ ಸಹ ಯಾರೆಲ್ಲ 9 ಕಂತು ಹಣ ಪಡ್ಕೊಂಡಿದ್ದೀರಾ ಅಂತಹ ಫಲಾನುಭವಿಗಳು ಇನ್ನು ಕೇವಲ ಒಂದು 4 ರಿಂದ 5 ದಿನಗಳ ಕಾಲ ವೈಟ್ ಮಾಡಿ ನಿಮ್ಗೆ ಒಂದು ಕನ್ಫರ್ಮೇಶನ್ ಆದ್ರೆ ಸಿಗುತ್ತೆ. ಯಾವಾಗ ಬರುತ್ತೆ ಹಣ ಈಗಾಗಲೇ ಬಂದಿದ್ಯಾ ಏನು ಅಂತ ಹೇಳ್ಬಿಟ್ಟು. ಬಟ್ ಸದ್ಯಕ್ಕಿಂತಲೂ ಇನ್ನು 10ನೇ ಕಂತು ಹಣ ಬಿಡುಗಡೆ ಮಾಡಿಲ್ಲ. ಅಂಡ್ ಬಿಡುಗಡೆ ಆಗೋದ್ರಲ್ಲಿ ಯಾವುದೇ ಒಂದು ರೀತಿಯ ಜಾಸ್ತಿ ಟೈಮ್ ಆದ್ರೆ ತಗೊಳ್ಳೋದಿಲ್ಲ. ಓಕೆನಾ, ಮೇ 7ನೇ ತಾರೀಕು ಒಳಗಡೆ ಆದ್ರೂ 10ನೇ ಕಂತು ಹಣ ಬಿಡುಗಡೆ ಆಗುತ್ತೆ. ಇಲ್ಲ ಅಂತ ಅಂದ್ರೆ ಮೇ 2nd ವೀಕ್ ಅಲ್ಲಿ ನಿಮ್ಗೆ 10ನೇ ಕಂತು ಹಣ ಆದ್ರೆ ಬಿಡುಗಡೆ ಆಗುತ್ತೆ. ನಾನು ನಿಮ್ಗೆ ಕಂಟಿನ್ಯೂಸ್ ಆಗಿ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತಾನೆ ಇರ್ತೀನಿ. ಈಗಾಗಲೇ 9 ಕಂತು ಹಣ ರಿಸೀವ್ ಮಾಡ್ಕೊಂಡಿದ್ರೆ ಯಾವುದೇ ರೀತಿಯ ಟೆನ್ಷನ್ ತಗೋಬೇಡಿ. ನಿಮ್ಗೆ ಅತಿ ಶೀಘ್ರದಲ್ಲೇ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ 10ನೇ ಕಂತು ಹಣನೂ ಸಹ ಜಮಾ ಆಗುತ್ತೆ. ಇನ್ ಕೇಸ್ ಯಾರಿಗಾದ್ರೂ 9ನೇ ಕಂತು ಹಣ ಪೆಂಡಿಂಗ್ ಇದ್ರೆ ಇದೇ ತಿಂಗಳು 10ನೇ ತಾರೀಕು ಒಳಗಡೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಅಪ್ಡೇಟ್ಸ್ ಆದ್ರೆ ಬರ್ತಿದಾವೆ. ಅಂಡ್ ಹಾಗೇನು ಸಹ 8ನೇ ಕಂತು ಹಣ ಅಂಡ್ 9ನೇ ಕಂತು ಹಣ ನಿಮ್ಗೆ ಪೆಂಡಿಂಗ್ ಇದ್ರೆ ಅದನ್ನು ಸಹ ಶಾರ್ಟ್ಲಿ ನಿಮ್ಗೆ ರಿಸೀವ್ ಆಗುತ್ತೆ. ಅಂಡ್ ಈಗಾಗಲೇ ಕೇವಲ 2 ಕಂತು ಹಣ ಬಂದಿದೆ, 3 ಕಂತು ಹಣ ಬಂದಿದೆ, 4 ಕಂತು ಹಣ ಬಂದಿದೆ ಅನ್ನುವಂತಹ ಫಲಾನುಭವಿಗಳು ಒಂದ್ಸ ನಿಮ್ಮ ಒಂದು ಆಧಾರ್ ಸೀಡಿಂಗ್ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಅದನ್ನ ಯಾವ ರೀತಿ ಚೆಕ್ ಮಾಡೋದು ಏನು ಅಂತ ಹೇಳ್ಬಿಟ್ಟು ನಾನು ಸುಮಾರು ವಿಡಿಯೋಸ್ ಅನ್ನ ಮಾಡಿದೀನಿ. ವಿಡಿಯೋಸ್ ಅನ್ನ ಚೆಕ್ಔಟ್ ಮಾಡಿ ಆಧಾರ್ ಸೀಡಿಂಗ್ ಯಾವ ರೀತಿ ಮಾಡಿಸೋದು ಏನು ಅಂತ ಹೇಳ್ಬಿಟ್ಟು. ಅಂದ್ರೆ ಆಧಾರ್ ಸೀಡಿಂಗ್ ಆಕ್ಟಿವ್ ಇಲ್ಲ ಅಂತ ಅಂದ್ರೆ ನಿಮ್ಗೆ ಅದಕ್ಕೆ ಪೆಂಡಿಂಗ್ ಹಣ ಬಂದಿರೋದ್ರಿಂದ, ಆಧಾರ್ ಸೀಡಿಂಗ್ ಆಕ್ಟಿವ್ ಇತ್ತು ಅಂತ ಅಂದ್ರೆ ಶಾರ್ಟ್ಲಿ ನಿಮ್ಗೆ ಪೆಂಡಿಂಗ್ ಹಣನು ಸಹ ರಿಸೀವ್ ಆಗುತ್ತೆ. ಓಕೆನಾ. ಅಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ನಾನು ಫಲಾನುಭವಿಗಳಿಗೆ ಏನ್ ಕೊಡ್ತೀನಿ ಅಂತ ಅಂದ್ರೆ, ಸರ್ ನಾನು ಅಪ್ಲಿಕೇಶನ್ ಹಾಕಿ ತುಂಬಾ ದಿನನೇ ಆಗಿದೆ ಸರ್, ನಾನು ಮೊದಲನೇ ಕಂತು ಹಣದಿಂದ ನನಗೆ ಇದುವರೆಗೂ ಸಹ ಹಣ ಬಂದಿಲ್ಲ ಅಂತ ಅಂದ್ರೆ ದಯವಿಟ್ಟು ಒನ್ಸ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ವಿಸಿಟ್ ಮಾಡಿ. ಅಲ್ಲಷ್ಟೇ ನಿಮ್ಗೆ ಈ ಒಂದು ರೀಸನ್ಗೆ ನಿಮ್ಗೆ ಸೊಲ್ಯೂಷನ್ ಆದ್ರೆ ಸಿಗುವಂತದ್ದು. ಹಾಗಾಗಿ ನಿಮ್ಮ ಒಂದು ಡಿಸ್ಟ್ರಿಕ್ಟ್ ನಲ್ಲಿ ಇರುವಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ವಿಸಿಟ್ ಮಾಡಿ. ಓಕೆನಾ. ಅಂಡ್ ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತು ಹಣ ಅತಿ ಶೀಘ್ರದಲ್ಲೇ ಬರುತ್ತೆ. ಬಂದಾಗ ಮತ್ತೊಂದ್ಸಲ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಇವತ್ತಿನ ಈ ವಿಡಿಯೋದಲ್ಲಿ ಫಲಾನುಭವಿಗಳು ನಮ್ಮ ಒಂದು ವಿಡಿಯೋನ ಯಾವ ಒಂದು ಜಿಲ್ಲೆಯಿಂದ ನೋಡ್ತಿದ್ದೀರಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ತಪ್ಪದೆ ಎಲ್ಲರೂ ಕಮೆಂಟ್ ಮಾಡ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಇದು ಇವತ್ತಿನ ಮಾಹಿತಿ ಆಗಿರುತ್ತೆ. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ ಗಾಗಿ ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಅನ್ನ ಈ ಕೂಡಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ.